ವೀಕ್ಷಕ ಬಂಧುಗಳಿಗೆ ವಿರೀಚ್ ಅಕಾಡೆಮಿಯ ಸೋಷಲ್ ಪ್ಲಾಟ್ಫಾರ್ಮಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ವಿರೀಚ್ ಅಕಾಡೆಮಿ ಹಲವಾರು ವರ್ಷಗಳಿಂದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅತ್ಯಂತ ಬೇಡಿಕೆ ಇರುವಂಥ ಕೋರ್ಸ್ಗಳಾಗಿರುವಂಥ CA CS CMA ಇದಕ್ಕೆ ಕುರಿತಾದಂತಹ ಕೋಚಿಂಗನ್ನು ಕೊಡ್ತಾ ಇರುವಂಥ ಸಂಸ್ಥೆ. ಇವತ್ತಿನ ದಿನಗಳಲ್ಲಿ ನಾವು ಹೊಸದೊಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಒಂದು ಚಾನಲ್ನ ಮುಖಾಂತರವಾಗಿ CA CS CMA ಕುರಿತಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದೇವೆ. ಬಂಧುಗಳೇ, ಹಲವಾರು ವಿದ್ಯಾರ್ಥಿಗಳಲ್ಲಿ ಹಲವಾರು ವಿಚಾರಗಳ ಕುರಿತಾಗಿ ಒಂದಷ್ಟು ಡೌಟ್ಗಳಿರುವಂಥದ್ದು ಅಥವಾ ಒಂದಷ್ಟು ಎಜುಕೇಷನನ್ನು ತಗೊಳ್ಳುವಂಥ ಸಂದರ್ಭಗಳಲ್ಲಿ ಒಂದಷ್ಟು ತೊಡಕುಗಳಾಗಿರುವಂಥದ್ದು, ಅದೆಲ್ಲದಕ್ಕೂ ಕೂಡ ಉತ್ತರವಾಗಿ ನಾವೊಂದು ಈ ಸಂಸ್ಥೆ ನಿಂತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಕುರಿತಾದಂತಹ ಹಲವಾರು ಮಾಹಿತಿಗಳನ್ನು, ಹಲವಾರು ವಿಚಾರಗಳನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದೇವೆ. ಬಂಧುಗಳೇ, ಇದಕ್ಕೆ ಮಾಡಬೇಕಾಗಿರುವುದಿಷ್ಟೇ, ನಮ್ಮ ಈ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಾಗುತ್ತೆ. ಇವತ್ತಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇರುವಂಥ ಕೋರ್ಸ್ಗಳಂತಹ ಕರೆದುಕೊಳ್ಳುವಂತಹ CA CS CMA ಎಲ್ಲ ಡಿಗ್ರಿಗಳನ್ನು ಪಡ್ಕೊಂಡಿರುವಂಥವರು ಕೂಡ ಕೇವಲ ಡಿಗ್ರಿ ಇವತ್ತು ಸಾಕಾಗೋದಿಲ್ಲ. ಸ್ಪರ್ಧಾತ್ಮಕ ಜಗತ್ತು ಇವತ್ತು ಬಹು ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸವನ್ನು ಇದ್ದರೂ ಕೂಡ ಸಾಕಷ್ಟು ಉದ್ಯೋಗವನ್ನು ಪಡ್ಕೊಳ್ಳುವಲ್ಲಿ ತೊಡಕುಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಎಡಿಷ್ನಲ್ ಕೋರ್ಸ್ ಅಂತ ನಾವೇನು ಕರಿತೇವೆ, ಪ್ರೊಫೆಷ್ನಲ್ ಕೋರ್ಸ್ ಅಂತ ನಾವೇನು ಕರಿತೇವೆ, ಅದನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನಾವು ಅತ್ಯಂತ ಹೆಚ್ಚು ಯಶಸ್ಸನ್ನು ಪಡೆಯಬಹುದು, ಯಶಸ್ಸಿನ ಮೆಟ್ಟಲನ್ನು ಸೇರ್ಬೋದು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ಬೋದು. ಬಹುಶಃ ಕಂಪನಿ ಸೆಕ್ರೆಟರೀಸ್ ಇವತ್ತಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇರುವಂತಹ ಒಂದು ಕೋರ್ಸ್. ಈ ಒಂದು ಕೋರ್ಸಲ್ಲಿ 4 ವಿಭಿನ್ನ ಸಬ್ಜೆಕ್ಟ್ಗಳನ್ನು ನಾವು ಫಾಲೋಅಪ್ ಮಾಡ್ತಿದ್ದೇವೆ. ಇವತ್ತಿನ ಈ ದಿನದ ಈ ಒಂದು ವಿಡಿಯೋದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಿರುವಂತಹ ಪಾರ್ಟ್ 4, ಈ ಒಂದು ಪೇಪರ್ ಬಂದುಬಿಟ್ಟು 200 ಮಾರ್ಕ್ನ ಪೇಪರ್ ಆಗಿರ್ತದೆ. 2 ಗಂಟೆಯ ಈ ಒಂದು ಪೇಪರಲ್ಲಿ 4 ಪಾರ್ಟಾಗಿ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಪಾರ್ಟಿಗೆ ಕೂಡ 50 ಅಂಕಗಳನ್ನು ಅಲಾಟ್ ಮಾಡ್ಕೊಂಡಿರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನಗಳು ಅನ್ನುವಂಥದ್ದು ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನುವಂಥದ್ದು. ಇದರಲ್ಲಿ ಫಸ್ಟ್ ಎಲಿಮೆಂಟ್ ಬಂದು ವಾಟ್ ಅಬೌಟ್ ದಿ ಆಬ್ಜೆಕ್ಟಿವ್, ಇದನ್ನು ಯಾಕೆ ಸ್ಟಡಿ ಮಾಡಬೇಕು ಅಥವಾ ಇದರಲ್ಲಿ ಫಾಲೋಅಪ್ ಮಾಡುವಂಥ ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ಟು ಟೆಸ್ಟ್ ದಿ ಅವೇರ್ನೆಸ್ ಆಫ್ ಕ್ಯಾಂಡಿಡೇಟ್ಸ್ ವಿತ್ ರೆಫರೆನ್ಸ್ ಟು ದಿ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದರೆ ಆ ಒಂದು ಕ್ಯಾಂಡಿಡೇಟ್ ಯಾರಿದ್ದಾರೆ, ಈ ಒಂದು ಎಕ್ಸಾಮನ್ನು ಯಾರು ಅಟೆಂಡ್ ಮಾಡ್ತಾರೆ, ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಪ್ರಸ್ತುತ ವಿದ್ಯಮಾನಗಳ ಕುರಿತಾಗಿ ಎಷ್ಟು ನಾಲೆಡ್ಜ್ ಇದೆ, ಅದು ಆ ಸಂಸ್ಥೆಗೆ, ಆ ಒಂದು ವ್ಯಕ್ತಿಯ ಮುಂದಿನ ದಿನಗಳಲ್ಲಿ ಯಾವ ಸಂಸ್ಥೆಗೆ ತನ್ನ ವೃತ್ತಿಯನ್ನು ಮಾಡಿಕೊಂಡಿರ್ತಾನೆ, ಆ ವೃತ್ತಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅವನಿಗೆ ಬೇಕಿರುವಂತಹ ರಾಷ್ಟ್ರೀಯ ವಿದ್ಯಮಾನಗಳು ಯಾವುದು, ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಯಾವುದು, ಇದರ ಮೇಲೆ ಈ ಒಂದು ಟಾಪಿಕ್, ಈ ಒಂದು ಸಬ್ಜೆಕ್ಟ್ ಬೆಳಕನ್ನು ಚೆಲ್ಲುತ್ತೆ. ಈ ಒಂದು ಪೇಪರ್ ಬಂದುಬಿಟ್ಟು ಈ ಪಾರ್ಟ್ 4 ಟೋಟಲ್ 50 ಮಾರ್ಕ್ನ ಪೇಪರ್ ಆಗಿರುತ್ತೆ. ಇದರಲ್ಲಿ 30 ಮಾರ್ಕ್ ಕರೆಂಟ್ ಅಫೇರ್ಸಿಗಾದರೆ 20 ಮಾರ್ಕ್ ಆಪ್ಟಿಟ್ಯೂಡ್ ಆಗಿರುತ್ತೆ. ಫಸ್ಟ್ ಒನ್, ವಾಟ್ ಅಬೌಟ್ ದಿ ಎಲಿಮೆಂಟ್ಸ್ ವಿ ಆರ್ ಟೇಕಿಂಗ್ ಅಂಡರ್ ದಿ ಕರೆಂಟ್ ಅಫೇರ್ಸ್, ಅಂದರೆ ಪ್ರಸ್ತುತ ವಿದ್ಯಮಾನಗಳು. ಈ ಒಂದು ಪ್ರಸ್ತುತ ವಿದ್ಯಮಾನಗಳಲ್ಲಿ ನಾವು 5 ವಿಭಿನ್ನ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಇದ್ದೇವೆ. ಇದರಲ್ಲಿ ಮೊದಲನೇದಾಗಿ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಅಫೇರ್ಸ್, ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂಥ ವಿದ್ಯಮಾನಗಳು ಏನು ಅನ್ನುವಂಥದ್ದು. ಎರಡನೇದು ಫೈನಾನ್ಷಿಯಲ್ ಅಫೇರ್ಸ್, ಈ ಹಣಕಾಸಿನ ವ್ಯವಹಾರದಲ್ಲಿ ಆಗಿರುವಂಥ ಇತ್ತೀಚಿನ ವಿದ್ಯಮಾನಗಳೇನು, ಬದಲಾವಣೆಗಳೇನು, ಬೆಳವಣಿಗೆಗಳೇನು ಅದನ್ನು ನಾವು ನೋಡಲಿಕ್ಕಿದ್ದೇವೆ. ಮೂರನೇದು ಪೊಲಿಟಿಕಲ್ ಅಫೇರ್ಸ್, ರಾಜಕೀಯವಾಗಿ ಆಗಿರುವಂಥ ಬದಲಾವಣೆಗಳೇನು, ಅದರ ರೂಪುರೇಷೆಗಳೇನು ಅದನ್ನು ಈ ಒಂದು ಇದರಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ. ನಾಲ್ಕನೇದು ಲೀಗಲ್ ಆ್ಯಂಡ್ ಅದರ್ ಅಫೇರ್ಸ್, ಕಾನೂನಾತ್ಮಕವಾಗಿ ಆಗಿರುವಂಥ ಬೆಳವಣಿಗೆಗಳೇನು, ಅದರಲ್ಲಿ ಆಗಿರುವಂಥ ಹೊಸತನಗಳೇನು, ಅದರಲ್ಲಿ ಆಗಿರುವಂಥ ಬದಲಾವಣೆಗಳೇನು, ಅದರ ಮೇಲೆ ಈ ಒಂದು ಟಾಪಿಕ್ ನಿಂತಿರುವಂಥದ್ದು. ಐದನೇದಾಗಿ ಬಿಸ್ನೆಸ್ ಆ್ಯಂಡ್ ಇಕಾನಮಿ, ಅರ್ಥಶಾಸ್ತ್ರ ಹಾಗೂ ಆರ್ಥಿಕತೆಯ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅದರ ಮೇಲೆ ಈ ಒಂದು ವಿಚಾರವನ್ನು ನಾವು ಮಾತಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನು, ಅದು ಬದಲಾವಣೆಗಳೇನು, ಹೊಸತನಗಳೇನು ಅನ್ನೋದನ್ನು ನಾವು ಈ ಒಂದು ವಿಚಾರದಲ್ಲಿ ಅಥವಾ ಈ ಒಂದು ಪೇಪರಲ್ಲಿ ಸ್ಟಡಿ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ನಾವು ಬೆಳಕನ್ನು ಚೆಲ್ಲುವಂಥ ವಿಚಾರಗಳು ಏನು ಅಂತ ಹೇಳಿದ್ರೆ, ಒಂದು ಇಂಟರ್ನ್ಯಾಷನಲ್ ಬಾಡೀಸ್ ಸಚ್ ಆ್ಯಸ್ ಆ್ಯಶನ್, ಬ್ರಿಕ್ಸ್, ಸಾರ್ಕ್, G20. ಯಾವುದೇ ಒಂದು ದೇಶ ಬೆಳವಣಿಗೆ ಆಗಬೇಕು, ಹೊಸತನವನ್ನು ಕಂಡುಕೊಳ್ಳಬೇಕಿದ್ರೆ ಆ ದೇಶದ ಚೌಕಟ್ಟನ್ನು ಬಿಟ್ಟು ಹೊರಗಿನ ಸಂಸ್ಥೆಗಳ ಜೊತೆಗೆ, ಹೊರಗಿನ ದೇಶಗಳ ಜೊತೆಗೆ ವ್ಯಾವಹಾರಿಕವಾಗಿ ಒಂದಷ್ಟು ಗೆಳೆತನವನ್ನು ಬೆಳೆಸಬೇಕಾಗತ್ತೆ. ಇಂತಹ ಗೆಳೆತನದ ಉತ್ತರವಾಗಿ ಏಷ್ಯನ್, ಬ್ರಿಕ್ಸ್,
ಸಾರ್ಕ್, G20 ಅಂತದ್ದು ನಿಂತಿರ್ತದೆ. ವ್ಯಾವಹಾರಿಕತೆಯನ್ನು, ಬೆಳವಣಿಗೆಗಳನ್ನು ಕಂಡುಕೊಳ್ಳುವುದಕ್ಕಾಗಿ ಈ ಒಂದು ಸಂಸ್ಥೆಗಳು ಅಥವಾ ಇಂಟರ್ನ್ಯಾಷನಲ್ ಬಾಡೀಸ್ಗಳನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ಇದರ ಹುಟ್ಟು ಹೇಗೆ, ಇದರ ಬೆಳವಣಿಗೆ ಹೇಗೆ, ಇದರ ಇತ್ತೀಚಿನ ಬದಲಾವಣೆಗಳೇನು, ಇದರಲ್ಲಿ ಆಗಿರುವಂಥ ಹೊಸ್ತನಗಳೇನು ಅನ್ನೋದನ್ನು ಈ ಒಂದು ಟಾಪಿಕ್ ಕವರಪ್ ಮಾಡುತ್ತೆ. ಆ್ಯಂಡ್ ಎರಡನೇದಾಗಿ ಆರ್ಗನೈಸೇಷನ್ಸ್ ಲೈಕ್ RBI, NABARD, CCI, IBBI, IMF ಅಂಥ ಸಂಸ್ಥೆಗಳು ಆರ್ಗನೈಸೇಷನ್ಸ್ ಅಂತ. ಅಂದರೆ ಮುಂಚೂಣಿಯಲ್ಲಿ ನಿಂತು ಅದನ್ನು ನಡೆಸಿಕೊಂಡು ಹೋಗುವಂಥದ್ದು. ಜಸ್ಟ್ ಫಾರ್ ಎಕ್ಸಾಂಪಲ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಹುಶಃ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು, ರೆಗ್ಯುಲೇಷನ್ಸ್ಗಳನ್ನು, ಅದಕ್ಕೆ ಸಂಬಂಧಪಟ್ಟಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಜನರೇಟ್ ಮಾಡುವಂಥ ಕೆಲಸವನ್ನು RBI ಮಾಡ್ತಾ ಇದೆ. ಇಂಥ ಹಲವಾರು ಆರ್ಗನೈಸೇಷನ್ಸ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ಥರ್ಡ್ ಎಲಿಮೆಂಟ್ ಇನ್ ದಿಸ್ ಸಬ್ಮಿಟ್ಸ್ ಆ್ಯಂಡ್ ದಿ ಕಾನ್ಫರೆನ್ಸಸ್, ಅಂದರೆ ಶೃಂಗಸಭೆಗಳು ಅಥವಾ ಸಮ್ಮೇಳನಗಳು ಅನ್ನುವಂಥದ್ದು. ಇದು ರಾಷ್ಟ್ರ ಮಟ್ಟದಲ್ಲಿರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಪ್ರವರ್ಧಮಾನಕ್ಕೆ ಬರತಕ್ಕಂಥ ವಿಚಾರಗಳು ಶೃಂಗಸಭೆಗಳಾಗಿರುವಂಥದ್ದು. ಬೇರೆ ಬೇರೆ ದೇಶಗಳ ರಾಷ್ಟ್ರಪತಿಗಳು ಅಥವಾ ಆ ದೇಶದ ಪ್ರಧಾನಿಗಳು ಜೊತೆ ಸೇರಿ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಅಂತಾರಾಷ್ಟ್ರೀಯ ವಿಚಾರ ವಿಮರ್ಶೆಗಳನ್ನು ಈ ಒಂದು ಸಭೆಗಳಲ್ಲಿ ನಡೆಸ್ತಾರೆ. ಒಂದಷ್ಟು ಕಾಂಟ್ರಾಕ್ಟ್ಗಳನ್ನು ಇಲ್ಲಿ ಫಾಲೋಅಪ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಫೋರ್ತ್ ಎಲಿಮೆಂಟ್ ಇನ್ ದಿಸ್ ಒನ್ ವಿಲ್ ಬಿ ದಿ ಬಿಸ್ನೆಸ್ ಪರ್ಸನಾಲಿಟೀಸ್ ಆ್ಯಟ್ ದಿ ಲೀಡರ್ಸ್. ಕೆಲವೊಂದು ಲೀಡರ್ಸ್ಗಳನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತೇವೆ, ಒಂದಷ್ಟು ಲೀಡರ್ಸ್ಗಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತೇವೆ. ಅವರ ವೃತ್ತಿಯ ಮುಖಾಂತರವಾಗಿ, ಅವರ ಪರ್ಸನಾಲಿಟಿಯ ಮುಖಾಂತರವಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಿರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಿರ್ತಾರೆ. ಅವರ ಹೆಸರಿನ ಮುಖಾಂತರವಾಗಿ ಒಂದಷ್ಟು ವಿದ್ಯಮಾನಗಳು, ಬದಲಾವಣೆಗಳು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕನ್ನು ಚೆಲ್ಲುತ್ತೆ. ಅದರ ಬಗ್ಗೆ ಈ ಒಂದು ಟಾಪಿಕಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆ್ಯಂಡ್ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳೇನು ಅದನ್ನು ನಾವು ಈ ಒಂದು ಟಾಪಿಕಲ್ಲಿ ನೋಡ್ತೇವೆ. ಅಂದರೆ ಎಂಟೈರ್ ಆಗಿ ಈ ಟಾಪಿಕ್ ರಿಲೇಟ್ ಆಗಿರುವಂಥದ್ದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಈ ಒಂದು ಟಾಪಿಕಲ್ಲಿ ನಾವು ನೋಡ್ತೇವೆ. ಆ್ಯಂಡ್ ಎರಡನೇದಾಗಿ ಫೈನಾನ್ಷಿಯಲ್ ಅಫೇರ್ಸ್ ಅನ್ನುವಂಥದ್ದು, ಹಣಕಾಸಿನ ವಿದ್ಯಮಾನಗಳು. ಸೊ ಇದರಲ್ಲಿ ನಾವು ಯಾವುದೆಲ್ಲ ಟಾಪಿಕನ್ನು ಕವರಪ್ ಮಾಡ್ತೇವೆ ಅಂತ ಹೇಳಿದ್ರೆ, ಕರೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸಚ್ ಆ್ಯಸ್ ಡಿಜಿಟಲ್ ಬ್ಯಾಂಕಿಂಗ್, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಆ್ಯಂಡ್ ದಿ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಆಗಿರುವಂತಹ ಬದಲಾವಣೆಗಳೇನು ಅನ್ನುವಂಥದ್ದು. ಅದಕ್ಕೆ ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ ಡಿಜಿಟಲ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನುವಂಥದ್ದು. ಒಂದಷ್ಟು ಕಾಲಗಳ ಹಿಂದೆ ನಮಗೆ ಯಾವುದೇ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಪರ್ಟಿಕ್ಯುಲರ್ ಬ್ಯಾಂಕಿಗೆ ಹೋಗಿ, ಬ್ರ್ಯಾಂಚಿಗೆ ಹೋಗಿ ಅಲ್ಲಿ ನಾವು ವಿಡ್ರಾವಲನ್ನು, ಡೆಪಾಸಿಟನ್ನು ಮಾಡಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಡಿಜಿಟಲ್ ಬ್ಯಾಂಕಿಂಗ್ ಸಿಸ್ಟಮ್ ಬಂದಿರೋದ್ರಿಂದ ತುದಿಯಲ್ಲಿ ನಾವು ಹಣವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ನಾವು ಟ್ರಾನ್ಸ್ಫರನ್ನು ಮಾಡಬಹುದು. ಆ ಮಾಡುವಂಥ ಸಂದರ್ಭಗಳಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕೂಡ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಸೊ ಅದರ ಬಗೆಗಾಗಿ ನಾವು ಈ ಒಂದು ಟಾಪಿಕಲ್ಲಿ ನೋಡ್ತೇವೆ. ಆ್ಯಂಡ್ ವಾಟ್ ಅಬೌಟ್ ದಿ ಗೌರ್ಮೆಂಟ್ ಇನಿಷಿಯೇಟಿವ್ಸ್, ಗೌರ್ಮೆಂಟ್ ಏನು ಮಾಡ್ತದೆ, ಪ್ರತಿಯೊಂದು ಹಣಕಾಸಿನ ವ್ಯವಹಾರದ ಮೇಲೆ ತನ್ನ ಕಾರ್ಯ ಬಾಹುಳ್ಯತೆಯನ್ನು ವಿಸ್ತರಿಸ್ಕೊಳ್ತದೆ. ಸೊ ಅಂಥದ್ದೇನಾದರೂ ಇದ್ದರೆ ನಾವು ಅದನ್ನು ಈ ಒಂದು ಟಾಪಿಕಲ್ಲಿ ನೋಡ್ತೇವೆ. ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್, ಇತ್ತೀಚಿನ ಬೆಳವಣಿಗೆಗಳೇನು, ಇತ್ತೀಚಿನ ಒಡಂಬಡಿಕೆಗಳೇನು, ಅದರ ಬಗೆಗೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ಕರೆಂಟ್ ಡೆವಲಪ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರುಕಟ್ಟೆ. ಒಂದಷ್ಟು ಕಾಲಗಳ ಹಿಂದೆ ಶೇರ್ ಮಾರುಕಟ್ಟೆ ಅನ್ನೋದಕ್ಕೆ ಒಂದಷ್ಟು ಜನರು ಅದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ, ಶೇರ್ಸ್ಗಳ ಇನ್ವೆಸ್ಟ್ಮೆಂಟ್ಗೆ ಭಯವನ್ನು ಪಡ್ತಾ ಇದ್ರು. ಕಾರಣ ಏನು ಅಂತ ಕೇಳಿದ್ರೆ, ವಾಟ್ ಅಬೌಟ್ ದಿ ರಿಸ್ಕ್ ಪ್ರೊಫೈಲ್ಸ್, ಹಣ ರಿಟರ್ನ್ ಬರುತ್ತೋ ಇಲ್ವೋ ಅನ್ನುವಂಥ ಭಯದ ವಾತಾವರಣ ಇತ್ತು. ಬಹುಶಃ ಇವತ್ತಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಅತ್ಯಂತ ಹೆಚ್ಚು ಬೇಡಿಕೆ ಇರುವಂತಹ ಇನ್ವೆಸ್ಟ್ಮೆಂಟ್ ಸೋರ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ಅದರಲ್ಲಿ ಆಗಿರುವಂಥ ಬದಲಾವಣೆಗಳೇನು, ಸ್ಟಾಕ್ ಮಾರ್ಕೆಟ್ ಇವತ್ತು ನಮ್ಮ ಮೊಬೈಲ್ಗಳಲ್ಲಿ ಕೂಡ ನಾವು ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆಗಳನ್ನು ನಾವು ಈ ಒಂದು ಟಾಪಿಕಲ್ಲಿ ನೋಡ್ತೇವೆ. ಮೂರನೇದಾಗಿ ಪೊಲಿಟಿಕಲ್ ಅಫೇರ್ಸ್, ಅಂದರೆ ರಾಜಕೀಯವಾಗಿ ಆಗಿರುವಂತಹ ಬದಲಾವಣೆಗಳು, ವಿದ್ಯಮಾನಗಳು ಎನ್ನುವುದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಕರೆಂಟ್ ಪೊಲಿಟಿಕಲ್ ಸಿನಾರಿಯೋಸ್ ಅಂದರೆ ವಿದ್ಯಮಾನಗಳು, ಸನ್ನಿವೇಶಗಳು ಯಾವ ರೀತಿ ಇದೆ, ಅದು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಒಂದು ದೇಶದ ಒಳಗೆ ಆಗುವಂತಹ ಪೊಲಿಟಿಕಲ್ ಅಫೇರ್ಸ್ ಅಥವಾ ರಾಜಕೀಯ ಬೆಳವಣಿಗೆಗಳು ಅದು ಕೇವಲ ಆ ದೇಶಕ್ಕೆ ಮಾತ್ರವಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದ ಕೂಡ ಬೆಳಕನ್ನು ಚೆಲ್ಲುತ್ತೆ. ಯಾವುದೋ ಒಂದು ದೇಶದಲ್ಲಿ
ಉಂಟಾಗುವಂಥ ರಾಜಕೀಯ ಅಸ್ಥಿರತೆ ಕೇವಲ ಆ ರಾಜ್ಯಕ್ಕೆ ಮಾತ್ರವಲ್ಲ ಅಥವಾ ಆ ದೇಶಕ್ಕೆ ಮಾತ್ರವಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪರಿಣಾಮನ ಬೀರುತ್ತೆ. ಇದರ ಕುರಿತಾಗಿ ಹಲವಾರು ವಿಚಾರಗಳನ್ನು ನಾವು ಇನ್ನೂ ಟಾಪಿಕಲ್ಲಿ ಕವರ್ ಅಪ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ಕಮಿಟೀಸ್ ಆ್ಯಂಡ್ ದಿ ಅಪಾಯಿಂಟ್ಮೆಂಟ್ಸ್, ಪ್ರತಿಯೊಂದು ಸಂದರ್ಭಗಳು ಕೂಡ ಪೊಲಿಟಿಕಲ್ ಆಗಿ ಹಲವಾರು ಕಮಿಟಿಗಳನ್ನು ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರಗಳು ನಡೆಸ್ತವೆ. ಆ್ಯಂಡ್ ಏನೆಲ್ಲ ಹೊಸದಾಗಿ ಅಪಾಯಿಂಟ್ಮೆಂಟ್ಸ್ಗಳಾಗಿದ್ದಾವೆ ಆ್ಯಂಡ್ ಹೊಸ ಆಫೀಸರ್ಸ್ ಯಾರಿದ್ದಾರೆ ಆ್ಯಂಡ್ ಅವರ ರೈಟ್ಸ್, ಪವರ್ಸ್ಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ಏನೆಲ್ಲ ಹೊಸತನಗಳು ಬಂದಿದ್ದಾವೆ ಅನ್ನೋದನ್ನು ಈ ಒಂದು ವಿದ್ಯಮಾನಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆ್ಯಂಡ್ ಇನಿಷಿಯೇಟಿವ್ಸ್ ಆ್ಯಂಡ್ ಸ್ಕೀಮ್ಸ್ ಆಫ್ ದಿ ಗೌರ್ಮೆಂಟ್. ಪ್ರತಿಯೊಂದು ಸಂದರ್ಭಗಳಲ್ಲಿ ಗೌರ್ಮೆಂಟ್ ಬೆಳವಣಿಗೆಯನ್ನು ಮಾಡುವುದಕ್ಕಾಗಿ, ದೇಶದ ಅಭಿವೃದ್ಧಿಯನ್ನು ಮಾಡುವುದಕ್ಕಾಗಿ ಹೊಸ ಹೊಸ ಸ್ಕೀಮ್ಗಳನ್ನು ಇಂಟ್ರಡ್ಯೂಸ್ ಮಾಡುತ್ತೆ. ಆ ಸ್ಕೀಮ್ನ ಉದ್ದೇಶ ದೇಶದ ಬೆಳವಣಿಗೆ. ಅಂತಹ ಹೊಸತೇನಾದರೂ ಸ್ಕೀಮ್ಗಳು ಇಂಟ್ರಡ್ಯೂಸ್ ಆಗಿದರೆ, ಅಂತಹ ಹೊಸತೇನಾದರೂ ಇನಿಷಿಯೇಟಿವ್ಗಳು ಗೌರ್ಮೆಂಟ್ ತಗೊಂಡಿದ್ದರೆ ಅದರ ಮೇಲೆ ಈ ಒಂದು ಟಾಪಿಕ್ ನಿಂತಿದೆ. ಆ್ಯಂಡ್ ದಿ ಲಾಸ್ಟ್ ಟಾಪಿಕ್ ಇನ್ ದಿಸ್ ಪೊಲಿಟಿಕಲ್ ಅಫೇರ್ಸ್ ವಿಲ್ ಬಿ ಗವರ್ನೆನ್ಸ್ ಆ್ಯಂಡ್ ಎಥಿಕ್ಸ್. ಆಡಳಿತ ಮತ್ತು ನೀತಿಶಾಸ್ತ್ರ ಅನ್ನುವಂಥದ್ದು. ಯಾವ ರೀತಿಯ ಆಡಳಿತವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಆಡಳಿತವು ಪೊಲಿಟಿಕಲ್ನ ಮೇಲೆ ಅಥವಾ ರಾಜಕೀಯದ ಮೇಲೆ ಹೇಗೆ ಬೆಳಕನ್ನು ಬೀರುತ್ತೆ ಅನ್ನೋದು. ಆ್ಯಂಡ್ ಬಿಸ್ನೆಸ್ಸನ್ನು ಮಾಡಬೇಕಿದ್ರೆ ವಿ ಹ್ಯಾವ್ ಟು ಫಾಲೋ ಸಮ್ ಎಥಿಕ್ಸ್. ಅಂದರೆ ನಮಗೆ ನೀತಿಗಳನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಅಂಥ ಎಥಿಕ್ಸ್ಗಳ ಬಗ್ಗೆ ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ದಿ ಫೋರ್ತ್ ಒನ್, ಲೀಗಲ್ ಆ್ಯಂಡ್ ಅದರ್ ಅಫೇರ್ಸ್. ಕಾನೂನು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದಷ್ಟು ವಿದ್ಯಮಾನಗಳು. ರೀಸೆಂಟ್ ಇದರಲ್ಲಿ ನಾವು ಫಾಲೋಅಪ್ ಮಾಡುವಂಥ ವಿಚಾರಗಳು ಏನು ಅಂತ ಹೇಳಿದ್ರೆ, ರೀಸೆಂಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಪಾಸ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈ ಕೋರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಟ್ರಿಬ್ಯುನಲ್ಸ್. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಕೇಸುಗಳು ಯಾವುದು ಆ್ಯಂಡ್ ಅದಕ್ಕೆ ಬಂದಿರುವಂಥ ಜಡ್ಜ್ಮೆಂಟ್ಗಳೇನು, ಅದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು, ಟ್ರಿಬ್ಯುನಲ್ಸ್ಗಳಲ್ಲಾಗಿರ್ಬೋದು. ಅದರ ಆ ಜಡ್ಜ್ಮೆಂಟಿಂದ ನಮ್ಮಲ್ಲಿ ಆಗುವಂತಹ ಬದಲಾವಣೆಗಳೇನು, ನಮ್ಮ ದೇಶದಲ್ಲಿ ನಾವು ಕಾಣುವಂಥ ವ್ಯತ್ಯಾಸಗಳೇನು ಅದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಕರೆಂಟ್ ಅಫೇರ್ಸ್ ರಿಲೇಟಿಂಗ್ ಟು CS ಇನ್ಸ್ಟಿಟ್ಯೂಟ್ಸ್ ಆರ್ ದಿ ಪ್ರೊಫೆಷನ್ಸ್ ಆ್ಯಂಡ್ ರೆಗ್ಯುಲೇಟರಿ ಬಾಡೀಸ್ ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, CS, CA, CMA ಅನ್ನುವಂಥಕ್ಕೆ ಪ್ರತ್ಯೇಕವಾದಂಥ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಅವರು ಎಕ್ಸಾಮ್ಸ್ಗಳನ್ನು ಮಾಡ್ತಾರೆ. ಆ ಎಕ್ಸಾಮ್ಸ್ಗಳಲ್ಲಿ ಇಂತಿಷ್ಟೇ ಕಟ್ ಆಫ್ಗಳಂತ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಸೆಲೆಕ್ಷನ್ ಆದಂಥ ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಒಂದು ದೇಶದ ಬೆಳವಣಿಗೆಗೆ ಮುಖ್ಯ ಭೂಮಿಕೆಯಲ್ಲಿ ನಿಲ್ತಾರೆ. ಹಾಗಾಗಿ ಅದಕ್ಕೆ ಬೇಕಿರುವಂತಹ ನಾಲೆಜನ್ನು ಅವರು ಪಡ್ಕೊಳ್ಬೇಕಾಗತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದೇವೆ. ಮೊದಲು ನಾವು ಹೇಳ್ತೇವೆ ಜನರಲ್ ಆಗಿ ಎಕ್ಸಾಮ್ಸ್ಗಳನ್ನು ಬರೀಬೇಕು ಅಂತ ಕೇಳಿದ್ರೆ ಇನ್ ರಿಟರ್ನ್ ಎಕ್ಸಾಮ್ಸ್ಗಳಿರ್ತಾ ಇತ್ತು. ನಾವು ಆ ಎಕ್ಸಾಮ್ ಸೆಂಟ್ರಿಗೆ ಹೋಗಿಬಿಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿ ಅಲ್ಲಿಂದ ಪ್ರೊಸೆಸ್ಗಳನ್ನು ಫಾಲೋಅಪ್ ಮಾಡಿ ಬರಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಆನ್ಲೈನ್ ಎಕ್ಸಾಮ್ಸ್ಗಳನ್ನು ಕೂಡ ನಾವು ಅಟೆಂಡ್ ಮಾಡಬಹುದು. ಸೊ ಅದೆಲ್ಲ ಏನು ಇತ್ತೀಚೆಗೆ ಆಗಿರುವಂಥ ಬದಲಾವಣೆಗಳು, ಅದರ ಮೇಲೆ ಈ ಒಂದು ಟಾಪಿಕ್ ಬೆಳಕನ್ನು ಚೆಲ್ಲುತ್ತೆ. ಆ್ಯಂಡ್ ಕರೆಂಟ್ ಅಪ್ಡೇಟ್ಸ್ ಆನ್ ಎನ್ವೈರ್ನಮೆಂಟ್, ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೆಟಿಕ್ ಚೇಂಜಸ್ ಆ್ಯಂಡ್ ದಿ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನಮ್ಮ ಪರಿಸರದ ಮೇಲೆ ಆಗಿರುವಂತಹ ಬದಲಾವಣೆಗಳು, ಜೀವ ವೈವಿಧ್ಯತೆಯ ಮೇಲೆ ಆಗಿರುವಂಥ ಬದಲಾವಣೆಗಳು, ಕ್ಲೈಮ್ಯಾಟಿಕ್ ಚೇಂಜಸ್ ಅಂದರೆ ವೆದರ್ ಕಂಡೀಷನ್ಸ್ ಚೇಂಜಸ್ ಆಗಿರುವಂಥದ್ದು, ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋದು ಜೀವ ವೈವಿಧ್ಯತೆ. ಆ್ಯಂಡ್ ನಾವು ಗಮನಿಸ್ಬೋದು ಕೆಲವೊಂದು ದೇಶಗಳಲ್ಲಿ ಮಾತ್ರ ಕೆಲವೊಂದು ಜೀವ ವೈವಿಧ್ಯತೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಆಗಿರುವಂಥ ಕ್ಲೈಮ್ಯಾಟಿಕ್ ಚೇಂಜಸ್, ಆ ಬಯೋಡೈವರ್ಸಿಟಿಯ ಮೇಲೆ ಆಗಿರುವಂತಹ ಬದಲಾವಣೆಗಳೇನು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ಲಾಸ್ಟ್ ಟಾಪಿಕ್ ಇನ್ ದಿಸ್ ವಿಲ್ ಬಿ ಲೈಕ್ ಲೇಟೆಸ್ಟ್ ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ IT ಆ್ಯಂಡ್ ಕಂಪ್ಯೂಟರ್ಸ್ ಅನ್ನುವಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಗಿರುವಂಥ ಹೊಸತನಗಳು. ನಾವು ಹಿಂದಿನ ದಿನಗಳಲ್ಲಿ ಜನರಲ್ ಆಗಿ ಹೇಳ್ತೇವೆ, ಚಿಕ್ಕ ಮಕ್ಕಳನ್ನು ಆಟ ಆಡಿಸಬೇಕಿದ್ರೆ ಚಂದಮಾಮ ಅಲ್ಲಿರ್ತಾನೆ, ಆಕಾಶದಲ್ಲಿ ಕಾಣುತ್ತದೆ ಅನ್ನುವಂಥದ್ದು. ಇತ್ತೀಚೆಗೆ ಏನಾಗಿದೆ ಅಂದರೆ ಅದೇ ಚಂದ್ರನ ಮೇಲೆ ನಾವು ಅಡಿಯನ್ನು ಇರಿಸಿದ್ದೇವೆ, ಅದನ್ನು ತಲುಪಿ ಬಂದಿದ್ದೇವೆ ಅನ್ನೋದು. ಇದೆಲ್ಲ ಬದಲಾವಣೆಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರುವಂಥದ್ದು. ಅದರ ಮೇಲೆ ಈ ಒಂದು ಟಾಪಿಕ್ ಫಾಲೋಅಪ್ ಮಾಡ್ತೇವೆ. ಆ್ಯಂಡ್ 5ನೇದು ಬಂದುಬಿಟ್ಟು ಬಿಸ್ನೆಸ್ ಆ್ಯಂಡ್ ಇಕಾನಮಿ ಅನ್ನುವಂಥದ್ದು. ಆರ್ಥಿಕತೆ ಮತ್ತು ಅರ್ಥಶಾಸ್ತ್ರದ ಮೇಲೆ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳು, ಬೆಳವಣಿಗೆಗಳು, ವ್ಯತ್ಯಾಸಗಳು. ಸೊ ಇದರಲ್ಲಿ ನಾವು ಫಾಲೋಅಪ್ ಮಾಡುವಂಥ ಟಾಪಿಕ್ಸ್ ಯಾವುದು ಅಂತ ಕೇಳಿದ್ರೆ, ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಸ್. ಆ ಹೆಸರು ಹೇಳುತ್ತೆ, ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಸ್. ಟ್ರೇಡ್ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ವಸ್ತು ಅಥವಾ ಒಂದು ಸೇವೆಯನ್ನು ನಾವು ಸೇಲ್ ಮಾಡುವಂಥದ್ದು ಅಥವಾ ಪರ್ಚೇಸ್ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಮಾರುಕಟ್ಟೆ ಕೇವಲ ಒಂದು ದೇಶದ ಚೌಕಟ್ಟನ್ನು
ಒಳಗೊಂಡಿಲ್ಲ. ಅದು ದೇಶದ ಚೌಕಟ್ಟನ್ನು ಮೀರಿ ಬೆಳೆಯುತ್ತದೆ, ರಾಷ್ಟ್ರ ಮಟ್ಟದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿರುವಂಥದ್ದು. ಆ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಬೇರೆ ದೇಶದ ಜೊತೆಗೆ ಆರ್ಥಿಕ ವ್ಯವಹಾರವನ್ನು ನಡೆಸಬೇಕಾದ್ರೆ ಒಂದಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಫಾಲೋಅಪ್ ಮಾಡಬೇಕಾಗತ್ತೆ. ಪ್ರತಿಯೊಂದು ದೇಶವೂ ಕೂಡ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ಟೈಮಲ್ಲಿ ಒಂದಷ್ಟು ಟ್ಯಾಕ್ಸನ್ನು ಇರಿಸುತ್ತೆ. ಅದು ಈ ಮಾರ್ಕೆಟನ್ನು ಎಕ್ಸ್ಪಾಂಡ್ ಮಾಡುವಂಥ ಟೈಮಲ್ಲಿ ಅದು ಒಂದಷ್ಟು ತೊಡಕುಗಳನ್ನು ನಿರ್ಮಾಣ ಮಾಡುತ್ತೆ. ಆ ಸಂದರ್ಭಗಳಲ್ಲಿ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್. ಅಂದರೆ ನಾವು ಯಾವುದೇ ಟ್ಯಾರಿಫ್ಗಳನ್ನು, ಕಸ್ಟಮ್ಸ್ಗಳನ್ನು ಅಥವಾ ಯಾವುದೇ ಟ್ಯಾಕ್ಸನ್ನು ಪೇಮೆಂಟ್ ಮಾಡದೆ ಆ ದೇಶದ ಜೊತೆಗೆ ನಾವು ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಬೋದು ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಸಿನಾರಿಯೋಸ್. ರಫ್ತು ಮತ್ತು ಆಮದನ್ನು ಮಾಡುವಂಥ ಸಂದರ್ಭಗಳಲ್ಲಿ ಆಗುವಂತಹ ವ್ಯತ್ಯಾಸಗಳೇನು, ಅಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರಗಳೇನು. ನಾವು ಎಲ್ಲ ಗೂಡ್ಸನ್ನು, ಎಲ್ಲ ಸರ್ವಿಸ್ಗಳನ್ನು ನಾವು ರಫ್ತು ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಆಮದನ್ನು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅಲ್ಲಿ ಒಂದಷ್ಟು ಕಂಡೀಷನ್ಸ್ಗಳಿದ್ದಾವೆ. ಅದು ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡಲಿಕ್ಕಿದ್ದೇವೆ. ಆ್ಯಂಡ್ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಆಫ್ ಚೇರ್ಮನ್ಸ್, MD ಆ್ಯಂಡ್ CEO ಆಫ್ ರಿನೌಡ್ ಕಂಪನೀಸ್. ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆಗಿರುವಂಥ ಚೇರ್ಮನ್ಗಳು ಯಾರು, MDಗಳು ಯಾರು, CEOಗಳು ಯಾರು, ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಕಂಪನೀಸ್ಗಳಲ್ಲಿ ಆಗಿರುವಂಥ ಬದಲಾವಣೆ, ಅಲ್ಲಿರುವಂಥ ವ್ಯತ್ಯಾಸಗಳು, ಅಲ್ಲಿ ಆಗಿರುವಂಥ ಆಡಳಿತಾತ್ಮಕ ಬದಲಾವಣೆಗಳು ಏನು ಅನ್ನೋದನ್ನು ನಾವಿಲ್ಲಿ ನೋಡಲಿಕ್ಕಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಒನ್, ರೀಸೆಂಟ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಕಂಪನೀಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಸೊ ಇಲ್ಲಿ ಎರಡು ಎಲಿಮೆಂಟ್ಸ್ಗಳನ್ನು ನಾವು ಗಮನಿಸ್ಬೋದು. ಒಂದು ಮರ್ಜರ್ ಆ್ಯಂಡ್ ಎರಡನೇದು ಅಕ್ವಿಸಿಷನ್ ಅನ್ನುವಂಥದ್ದು. ಮರ್ಜರ್ ಅಂತ ಹೇಳಿದ್ರೆ ಎರಡು ಸಂಸ್ಥೆಗಳು ಅಥವಾ ಎರಡು ಕಂಪನಿಗಳ ಜೊತೆ ಸೇರಿ ಹೊಸದೊಂದು ಕಂಪನಿಗಳು ಜನರೇಟ್ ಆಗೋದಕ್ಕೆ ನಾವು ಮರ್ಜ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಥವಾ ಎರಡು ಸಂಸ್ಥೆಗಳು ಜೊತೆಯಾಗಿ ನಡೆದುಕೊಂಡು ಮುಂದಿನ ದಿನಗಳಲ್ಲಿ ವ್ಯಾವಹಾರಿಕತೆಯನ್ನು ನಡೆಸ್ಕೊಂಡು ಬರೋದಕ್ಕೆ ನಾವು ಮರ್ಜರ್ ಅಂತ ಕರೀತೇವೆ. ಎರಡನೇದು ಅಕ್ವಿಸಿಷನ್ ಅಂತ ಹೇಳಿದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಎಕ್ವೈರ್ ಮಾಡ್ಕೊಳ್ಳುವಂಥದ್ದು, ಅಂದರೆ ಖರೀದಿಯನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಮರ್ಜರ್ಸ್ಗಳು ಯಾವುದು, ಅಕ್ವಿಸಿಷನ್ ಯಾವುದು ಅನ್ನೋದನ್ನು ನಾವು ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ಅದರ್ ಬಿಸ್ನೆಸ್, ರೀಸೆಂಟ್ ಬಿಸ್ನೆಸ್ ಡೆವಲಪ್ಮೆಂಟ್, ನಮ್ಮ ಆರ್ಥಿಕತೆಯಲ್ಲಿ ಆಗಿರುವಂಥ ಇತ್ತೀಚಿನ ಬೆಳವಣಿಗೆಗಳೇನು, ಇತ್ತೀಚಿನ ಬದಲಾವಣೆಗಳೇನು ಎನ್ನುವುದನ್ನು ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆ್ಯಂಡ್ ಇದಿಷ್ಟು ಎಲಿಮೆಂಟ್ಸನ್ನು ಕವರ್ ಅಪ್ ಮಾಡೋದು ಟಾಪಿಕ್ ಬಂದುಬಿಟ್ಟು, ಸಬ್ಜೆಕ್ಟ್ ಬಂದುಬಿಟ್ಟು ಕರೆಂಟ್ ಅಫೇರ್ಸ್. ಬಂಧುಗಳೇ, ವಿ ರೀಚ್ ಅಕಾಡೆಮಿ ಬಹುಶಃ ಹಲವಾರು ವರ್ಷಗಳಿಂದ ಪ್ರೊಫೆಷ್ನಲ್ ಕೋರ್ಸಿಗೆ ಹೆಸರುವಾಸಿಯಾಗಿರುವಂಥ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ತನ್ನ ಕಾರ್ಯಬಾಹುಳ್ಯತೆಯನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಿಗೆ ಕೂಡ ವಿಸ್ತರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರೊಫೆಷ್ನಲ್ ಕೋರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು, ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಎಕ್ಸಾಮ್ ಪ್ಯಾಟರ್ನ್ಗಳು ಯಾವ ರೀತಿ ಇರ್ತದೆ, ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರಗಳನ್ನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದಾವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಕೂಡ ನಮ್ಮನ್ನು ಮುಂದಿನ ಯಶಸ್ಸಿಗೆ ಮೆಟ್ಟಿಲಾಗ್ತದೆ ಅನ್ನೋದನ್ನು ವಿಚಾರವನ್ನು ಹೇಳ್ತಾ, ಏನಾದರೂ ಎನ್ಕ್ವೈರಿಗಳಿದ್ದರೆ, ಏನಾದರೂ ವಿಚಾರಗಳನ್ನು ಕೇಳಬೇಕಿದ್ರೆ ಇಲ್ಲಿ ಕಾಣುವಂತಹ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸೆಷನ್ನಿಗೆ ಪೂರ್ಣ ವಿರಾಮದ ಚುಕ್ಕಿಯನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು.